ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ನಿಮ್ಮ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯ, ಆಯುಷು, ಸಂಪತ್ತು ಪ್ರತಿಯೊಂದು ನಿಮ್ಮಲ್ಲಿ ನೆಲೆಸಿರಲಿ. ನಿಮ್ಮ ಮನೇಲಿ ಯಾವಾಗಲೂ ಸದಾ ಸಂತೋಷ ಇರಲಿ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್. ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನನಗೆ ಮದುವೆ ಆಗಿ ಇದು ನನ್ನ ಸೆಕೆಂಡ್ ವರಮಹಾಲಕ್ಷ್ಮಿ. ಸೊ ಲಾಸ್ಟ್ ಇಯರ್ ಎಲ್ಲ ಮೊದಲನೇ ಹಬ್ಬನೂ ಅಮ್ಮನ ಮನೆಯಲ್ಲೇ ಮಾಡಿದ್ದು. ಬಟ್ ಈ ವರ್ಷ ಮಾಡೋಣ ಅಲ್ಲಿ ಅಂತ ಅಂದ್ಕೊಂಡೆ. ಬಟ್ ದೆನ್ ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಿಲ್ಲ. ಸೊ ವೆಯ್ಟ್ ಲಾಸ್ ಆಗ್ತಾ ಇದೆ. ಅದರಿಂದ ನಂಗೆ ಟಯರ್ಡ್ ಆಗಿದೆ. ಆ್ಯಂಡ್ ಆಲ್ಸೋ ಡಾಕ್ಟರ್ ಒಂದು ಸ್ವಲ್ಪ ಸೀರಿಯಸ್ ಆಗಿರಬೇಕು, ಡೇಂಜರ್ ಅಂತ ಹೇಳಿದ್ದಾರೆ. ಹಾಗಾಗಿ ಝೀರೋ ಸ್ಟ್ರೆಸ್ಸಲ್ಲಿ ಇರಬೇಕು ಅಂತ ಹೇಳಿದ್ರು. ಸೊ ಅಮ್ಮ ಜೊತೆಯಲ್ಲಿ ನಾನು ಹೋದಾಗ ಸೊ ಹಾಗಾಗಿ ನಾನು ಯಾವುದೇ ರೀತಿ ಸ್ಟ್ರೆಸ್ ತೊಗೊಳ್ಬಾರ್ದು. ಸೊ ಶಾಪಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸೊ ಫರ್ದರ್ ನನಗೇನು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈವನ್ ದೋ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದ್ರು ಕೂಡ, ಅಥವಾ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತಂದರು. ಅಮ್ಮ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು. ಇಟ್ ವಿಲ್ ಬಿ ಅ ಡಿಫಿಕಲ್ಟ್ ಫಾರ್ ಮೀ. ಸೊ ಹಾಗಾಗಿ ಬಿಕಾಸ್ ಅಗೇನ್ ವರ್ಕ್, ನನಗೆ ರಜಾ ಸಿಗಬೇಕು, ಲೀವ್ ಹಾಕಬೇಕು. ಬಿಕಾಸ್ ವರ್ಕ್ ಮಾಡಿಕೊಂಡು ಮನೆ ನೋಡ್ಕೊಂಡು ಪ್ರತಿಯೊಂದೂ ಕಷ್ಟ ಆಗೋದ್ರಿಂದ ಅಮ್ಮನ ಮನೆಯಲ್ಲೇ ಹಬ್ಬ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ 4:30 ಈವ್ನಿಂಗ್ ಇವತ್ತು ಹಬ್ಬ ಇವತ್ತು ಬಂದೆ. ಸೊ ಇವಾಗ 5:30 ಆಗಿದೆ ಟೈಮು. ಸೊ ಹಾಗಾಗಿ ಇವಾಗ ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವ ಥರ ಇದೆ, ನಾವು ಯಾವ ಥರ ಅರೇಂಜ್ ಮಾಡಿದ್ದೀರಿ, ಯಾವ ಥರ ನಮ್ಮ ಮನೆಯಲ್ಲಿ ಅಲಂಕಾರ ಮಾಡಿದ್ದೀರಿ, ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಅಂದ್ರೇ ದೊಡ್ಡ ಹಬ್ಬ, ತುಂಬ ಖುಷಿಯಾಗಿ ಮಾಡ್ತೀರಿ. ಆ್ಯಂಡ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ಈ ಹಬ್ಬ ಅಂತ ಬಂದ್ರೇ ಏನೋ ಒಂಥರ ಖುಷಿ, ಸಂಭ್ರಮ. ಲೀವ್ ಹಾಕಿರ್ತೀನಿ, ಕೆಲಸ ಮಾಡೋದಿಲ್ಲ ಈ ಹಬ್ಬ ಬಂದಾಗ. ಸೊ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಸೊ ಕೆಲಸ ಮಾಡಬಾರ್ದು, ಲೀವ್ ಹಾಕಿ ಮನೆಯಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಊಟ, ಸಂತೋಷವಾಗಿ ಇರಬೇಕು ಅಂತ. ಆ್ಯಂಡ್ ಅಲ್ಲಿ ಸಿಟಿ ಇರೋದ್ರಿಂದ ನಾವು ಒಬ್ಬರು ಮನೆಗೆ ಒಬ್ಬರು ಹೋಗೋದಿಲ್ಲ. ಬಟ್ ಇಲ್ಲಿ ಆ ಥರ ಅಲ್ಲ. ಸಂಜೆ ಈಗ 5:30, ಈಗ ರೆಡಿ ಆಗಬೇಕು. ಆಲ್ರೆಡಿ ಲೇಟ್ ಆಗಿದೆ, ರೆಡಿ ಆಗಬೇಕು. ಸೊ ರೆಡಿ ಆಗಿ ನಾವು ಪ್ರತಿಯೊಂದು ಮನೆಗೂ ಕುಂಕುಮಾರ್ಶನ ಇಟ್ಕೊಳ್ಳೋಕೆ ಹೋಗ್ತೀರಿ. ಆ್ಯಂಡ್ ನಮ್ಮ ಮನೆಗೂ ಪ್ರತಿಯೊಬ್ಬರೂ ಬಂದು ಕುಂಕುಮಾರ್ಶನ ಇಟ್ಕೊಳ್ತಾರೆ. ಸೊ ಇಟ್ಸ್ ಆ್ಯನ್ ಆಪರ್ಚುನಿಟಿ ಟು ಮೀಟ್ ಎವ್ರಿಬಡಿ. ಎಲ್ಲರೂ ಹೇಗಿದ್ದಾರೆ, ಯಾವ ಥರ ಇದ್ದಾರೆ ಅಂದರೆ ಎಲ್ಲರೂ ಮೀಟ್ ಮಾಡೋದು. ನಮ್ಮ ಫ್ರೆಂಡ್ಸ್ನಾಗಲಿ, ನಮಗೆ ಪರಿಚಯ ಇರೋರನ್ನ, ಅದು ಒಂದು ಖುಷಿ ಕೊಡೋವಂಥ ವಿಚಾರ. ಎಲ್ಲರ ಮನೇಲೂ ಅಲಂಕಾರ ನೋಡಿ ದೇವಿನ ಕಣ್ ತುಂಬಿಸ್ಕೊಳ್ಳೋದು ಕೂಡ ಒಂದು ಗ್ರೇಟ್ ಥಿಂಗ್ ಅಲ್ವಾ. ಸೊ ಹಾಗಾಗಿ ಅದು ಒಂದು ತುಂಬಾ ಖುಷಿ ಕೊಡುತ್ತೆ. ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಅಥವಾ ನಾನಿರೋ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವತ್ತು ನಾನು ನಿಮಗೆ ನಾನು ಯಾವ ಸ್ಯಾರಿ ಉಟ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ಮೊಬೈಲಲ್ಲಿ ನಾನು ಯಾವಾಗ ವ್ಲಾಗ್ ಮಾಡೋವಾಗಲೂ ಬ್ಯಾಟ್ರಿ ಲೋ, ಯಾಕಂದರೆ ನಾನು ಮೊಬೈಲ್ ಎಲ್ಲೋ ಹಾಕಿರ್ತೀನಿ. ನಾನು ಜಾಸ್ತಿ ಫೋನ್ ಯೂಸೇ ಮಾಡಲ್ಲ. ಹಾಗಾಗಿ ಯಾವಾಗ ನೋಡಿದ್ರೂ ಬ್ಯಾಟ್ರಿ ಲೋ ಅಂತ ಬರ್ತಿರುತ್ತೆ. ಓಕೆ, ಕ್ವಿಕ್ಲಿ ನಾನು ಯಾವ ಸೀರೆ ಉಟ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾನಿವತ್ತು ಉಟ್ಕೊಳ್ತಾ ಇರೋ ಸೀರೆ ಈ ಕಲರು, ನೇರಳೆ ಹಣ್ಣಿನ ಕಲರ್ ಇದು. ಸೊ ನಾನು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಅಂತ ಬಂದರೆ ರೆಡ್ ಕಲರ್ ಇಲ್ಲ ಪಿಂಕ್ ಶೇಡಲ್ಲೇ ಉಟ್ಕೊಳ್ಬೇಕು ಅನ್ನೋದು ಒಂದು ಪರ್ಟಿಕ್ಯುಲರ್ ಆಗಿರ್ತೀನಿ ನಾನು. ಸೊ ನಾನು ಈ ಕಲರ್ ಸ್ಯಾರಿನ ಚೂಸ್ ಮಾಡಿದ್ದೆ. ಐ ಮೀನ್ ಇದೇ ಸ್ಯಾರಿನೇ ಚೂಸ್ ಮಾಡಿದ್ದು, ಈ ಕಲರ್ ಅಲ್ಲ, ಈ ಸ್ಯಾರಿನೇ ನಾನು ಚೂಸ್ ಮಾಡಿದ್ದು ಉಟ್ಕೊಳ್ಬೇಕು ಅಂತ. ತುಂಬಾ ರಾಯಲ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಸೊ ಈ ಸ್ಯಾರಿ ಉಟ್ಕೊಳ್ಬೇಕು ಅಂತ ತುಂಬ ಇಷ್ಟಪಟ್ಟು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೆ. ಬ್ಲೌಸ್ ಏನೋ ಸ್ಟಿಚ್ ಆಗಿದೆ, ಬಟ್ ದೆನ್ ಐ ವಾಂಟೆಡ್ ದಿ ಬೀಟ್ಸ್ ಇಲ್ಲಿ ಕೈ ಹತ್ರ. ಸೊ ಆ ಬೀಟ್ಸ್ ಅವ್ರಿಗೆ ಸಿಕ್ಕಲಿಲ್ಲ. ಸೊ ದೇ ಹ್ಯಾಡ್ ಟು ಸೆಂಡ್ ಮಿ ಬ್ಯಾಕ್. ಆ್ಯಂಡ್ ದೆನ್ ಐ ಫೌಂಡ್ ಇಟ್ ಆ್ಯಂಡ್ ದೆನ್ ಐ ಅಗೇನ್ ಸೆಂಡ್ ದೆಮ್ ಬ್ಯಾಕ್. ಆ್ಯಂಡ್ ದೆನ್ ಅದು ಮಾಡಿಕೊಡ್ತೀರಿ ಅಂತ ಹೇಳಿದ್ರು. ಬಟ್ ದೆನ್ ಅವ್ರ ಮನೆಯಲ್ಲಿ ಅವ್ರ ಅತ್ತೆಗೆ ಮೈಗುಷಾರು ಇಲ್ಲದೆ ಇರೋ ಕಾರಣ ಅವ್ರಿಗೆ ಮಾಡ್ಕೊಡೋಕ್ಕಾಗಲಿಲ್ಲ. ಸೊ ಹೆಲ್ತ್ ನನಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಮನೇಲಿ ಒಬ್ಬರಿಗೆ ಹೆಲ್ತ್ ಇಶ್ಯೂ ಇಲ್ಲ ಅಂದಾಗ ನಾನು ಅದನ್ನು ಡಿಮ್ಯಾಂಡ್ ಮಾಡಲ್ಲ. ಐ ಸೆಡ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನನ್ನ ಹತ್ರ ತುಂಬ ಸ್ಯಾರೀಸ್ ಇದೆ, ಯಾವುದಾದ್ರೂ ಉಟ್ಕೊಳ್ತೀನಿ ಅಂದೆ. ಸೊ ಹೇಳ್ದಂಗೆ ಪಿಂಕ್ ಶೇಡ್ ಇಲ್ಲ ರೆಡ್ ಶೇಡ್ ನಾನು ಪ್ರಿಫರ್ ಮಾಡೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡಿದ್ದೆ. ಸೊ ಐ ಆಮ್ ಗೋಯಿಂಗ್ ವಿತ್ ದಿಸ್ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರಿ. ಐರನ್ ಮಾಡಬೇಕು. ಸೊ ಹಾಗೇ ಬ್ಯಾಗಲ್ಲಿ ಹಂಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದೆ. ದಿಸ್ ಬ್ಯೂಟಿಫುಲ್ ಸ್ಯಾರಿ. ಆ್ಯಂಡ್ ಇದ್ರದ್ದು ಸೆರಗು ಈ ಥರ ಇದೆ. ಅಗೇನ್ ನಾನು ಇಷ್ಟಪಡೋ ಥರನೇ ಪಿಂಕ್ ಶೇಡಲ್ಲಿದೆ, ಕೈಂಡ್ ಆಫ್ ಪರ್ಪಲ್ ಆ್ಯಸ್ ವೆಲ್. ಸೊ ಬ್ಲೌಸ್ ಇದು ವರ್ಕ್ ಆಗಿದೆ. ಸೊ ಕೆಲವೊಂದು ಬ್ಲೌಸಸ್ಗೆ ನಾನು ಜಾಸ್ತಿ ವರ್ಕ್ ಎಲ್ಲ ಮಾಡಿಸಲ್ಲ. ಬಟ್ ಇದು ವೆಡ್ಡಿಂಗ್ ಟೈಮಲ್ಲಿ ತೊಗೊಂಡಿರೋದ್ರಿಂದ
ವರ್ಕ್ ಆಗಿದೆ. ಸ್ವಲ್ಪ ಲೂಸ್ ಇದೆ ಈಗ, ಆಬ್ವಿಯಸ್ಲಿ ನಾನು ಸಣ್ಣ ಆಗಿದ್ದೀನಿ, ಐರನ್ ಮಾಡಿಲ್ಲ. ಸೊ ಏನು ಅಂದ್ಕೊಳ್ಬೇಡಿ, ಯಾಕಂದರೆ ಅಲ್ಲಿಂದ ಅರ್ಜೆಂಟಲ್ಲಿ ಬಂದಿದ್ದು, ನೆನೆ ನೈಟ್ ಬರಬೇಕಿತ್ತು, ಬಟ್ ನನಗೆ ಕೆಲಸ ಇದ್ದಿದ್ದರಿಂದ, ಲಾಗಿನ್ ಆಗಿದ್ದರಿಂದ ಬರೋಕ್ಕಾಗಲಿಲ್ಲ. ಈಗ ನೋಡಿ ಇವಾಗ 4:30ಗೆ ಬಂದಿದ್ದೀನಿ. ಸೊ ಈಗ 5:30 ಊಟ ಎಲ್ಲ ಮಾಡೋ ಅಷ್ಟರಲ್ಲಿ 5:30 ಆಯಿತು, ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಐರನ್ ಮಾಡಿಲ್ಲ. ಈಗ ಐರನ್ ಮಾಡಿ ಉಟ್ಕೊಳ್ತೀನಿ, ಅಥವಾ ಕೊಟ್ಬಿಟ್ಟು ಐರನ್ ಮಾಡಿಸ್ಕೊಂಡು ಹಾಕ್ಕೊಳ್ತೀನಿ. ಸೊ ಹಾಗಾಗಿ ಈ ಕಲರ್ ಸ್ಯಾರಿ ಉಟ್ಕೊಳ್ತೀನಿ. ಪ್ರತಿ ವರ್ಷ ಐ ಆಮ್ ವೆರಿ ಪರ್ಟಿಕ್ಯುಲರ್ ದೇವಿಗೆ ಯಾವ ಸೀರೆ ಉಡಿಸ್ಬೇಕು ಅಂತ. ನಾನು ಒಂದು ಶೋರೂಮಲ್ಲಿ ಚೀಟಿ ಹಾಕ್ಬಿಟ್ಟಿದ್ದೀನಿ, ನನಗೆ, ಮಮ್ಮಿಗೆ, ತಂಗಿಗೆ, 3 ಜನಕ್ಕೂ. ಸೊ ಅದು ಮೇಲ್ ಮೆಚುರಿಟಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಹಬ್ಬ ಅಂದರೆ ಹಬ್ಬಕ್ಕಿಂತ 2 ತಿಂಗಳು ಮುಂಚೆನೇ ಸೀರೆ ತೊಗೊಂಬಂದು ಇಟ್ಬಿಡಬೇಕು. ಯಾಕಂದರೆ ಅವಾಗ ತಾನೇ ಹಬ್ಬಕ್ಕೆ ಹೊಸ ಹೊಸ ಸ್ಟಾಕ್ಸ್ ಬಂದಿರುತ್ತೆ. ಸೊ ನಾವು ಕೆಲವೊಂದು ಟೈಮ್ ವರಮಹಾಲಕ್ಷ್ಮಿ ಜುಲೈಯಲ್ಲೇ ಇರುತ್ತಲ್ವ. ಸೊ ನಾವು ಜೂನ್ ಜುಲೈಯಲ್ಲಿ ತರಕ್ಕೆ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ವೆರಿ ನೈಸ್ ಒನ್ಸ್ ಎಲ್ಲ ಪಿಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಫಸ್ಟೇ ನಾವು ಹೋಗಿ ತೊಗೊಂಬಂದ್ಬಿಡ್ಬೇಕು. ನಾನು ನನ್ನ ಅತ್ತೆ ಮಗಳು, ನನ್ನ ಕಝಿನೋ, ನಾವೆಲ್ಲ ಹೋಗಿ ತೊಗೊಂಬಂದ್ಬಿಡ್ಬೇಕು. ಸೊ ಹಾಗಾಗಿ ನಾನು ಮೇಲೇ ಹೋಗಿ ತೊಗೊಂಬಂದ್ಬಿಡ್ತೀನಿ, ಅದು ಮೆಚುರಿಟಿ ಆದಾಗಲೇ. ಅದ್ರ ಜೊತೆಯಲ್ಲಿ ಯಾವುದೇ ರೀತಿ ಬಜೆಟ್ ಇರೋಲ್ಲ, ಇಷ್ಟರ ಮೇಲೇ ಇಷ್ಟು ಕಾಸ್ಟ್ಲಿದೆ ಹಾಕಬೇಕು, ಅಥವಾ ಇಷ್ಟೇ ಬಜೆಟಲ್ಲೇ ಶಾಪಿಂಗ್ ಮಾಡಬೇಕು ಅಂತಲೂ ಇಲ್ಲ, ಅಥವಾ ಇಷ್ಟು ಕಾಸ್ಟ್ಲಿದೆ ಹಾಕಬೇಕಂತಿಲ್ಲ. ಅಲ್ಲಿ ಹೋಗಿ ನಮಗೆ ಯಾವುದು ನಮ್ಮ ಮನೆ ದೇವರಿಗೆ ತುಂಬ ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅನಿಸುತ್ತೋ, ನಮ್ಮ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಬರೋದು. ಸೊ ನಾನು ತುಂಬ ಪರ್ಟಿಕ್ಯುಲರ್, ನಾನೇ ಸೆಲೆಕ್ಟ್ ಮಾಡೋದು ದೇವರಿಗೆ ಯಾವ ಸೀರೆ ಉಡಿಸ್ಬೇಕು ಏನು ಅಂತ. ಸೊ ಐ ಆಮ್ ವೆರಿ ಪರ್ಟಿಕ್ಯುಲರ್. ಸೊ ನಾನು ಯಾವಾಗಲೂ ಅಷ್ಟೇ ಹಬ್ಬಕ್ಕೆ ರೇಷ್ಮೆ ಸೀರೆ ಹಾಕ್ಕೊಂಡು ಪ್ರತಿಯೊಂದು ಮನೆಗೂ, ಯೂಶಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಳೆ ಬಂದುಬಿಡುತ್ತೆ, ಪ್ರತಿಯೊಂದು ಮನೆಗೂ ಹೋದಾಗ ಸೀರೆ ಗಲೀಜಾಗಿಬಿಡುತ್ತೆ ಅಂದ್ಬಿಟ್ಟು ಯೂಶಲಿ ನಾನು ಸಿಲ್ಕ್ ಸ್ಯಾರಿ ಪ್ರಿಫರ್ ಮಾಡಲ್ಲ, ಬಿಕಾಸ್ ಹೆವಿ ಇರುತ್ತೆ. ಹಾಗಾಗಿ ನಾನು ನಾರ್ಮಲ್ ಸೀರೆ ಉಟ್ಕೊಂಡು ಬಿಡೋಣ ಅಂತಲೇ ಯಾವಾಗಲೂ ಡಿಸೈಡ್ ಮಾಡಿಬಿಟ್ಟು ಒಂದು 2000 ರೇಂಜಲ್ಲಿ, 3000 ವಿತಿನ್ 3000 4000ಅಲ್ಲಿ ತೊಗೊಂಡು ಹಾಕ್ಕೊಂಡು ಬಿಡ್ತೀನಿ. ಬಟ್ ಗಾಡ್ ಈಸ್ ಆಲ್ಸೋ ಸೋ ಪರ್ಟಿಕ್ಯುಲರ್ ದ್ಯಾಟ್ ನನಗೆ ಎಷ್ಟು ಪರ್ಟಿಕ್ಯುಲರಾಗಿ ಸ್ಯಾರಿ ಸೆಲೆಕ್ಟ್ ಮಾಡ್ತಾಳೆ ಇವಳು, ಎಷ್ಟು ಖುಷಿಯಾಗಿ ಪರ್ಟಿಕ್ಯುಲರಾಗಿ ಇದ್ದಾಳೆ, ಇದೇ ಸ್ಯಾರಿನೇ ಉಡಿಸ್ಬೇಕು ಅಂತ. ಸೊ ಗಾಡ್ ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಐ ವೇರ್ ಆನ್ ದಿ ವೆರಿ ಸ್ಪೆಷಲ್ ಡೇ. ಅಂದರೆ ದೇವ್ರ ಪೂಜೆ ದಿನ ನಾನು ಯಾವ ಸೀರೆ ಉಟ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಗಾಡ್ ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಸೊ ಪ್ರತಿ ಸಲ ಹೀಗೆ ಆಗುತ್ತೆ. ಹೋದ ವರ್ಷ ಕೂಡ ನಂದು ಸ್ಯಾರಿ ಇದರಲ್ಲೇ ಮರೂನ್ ಕಲರ್ ಶೇಡಲ್ಲಿ ಒಂದು ಸ್ಯಾರಿ, ಸೇಮ್ ಇದು ಅದು ಒಟ್ಟಿಗೆ ತೊಗೊಂಡಿದ್ದು, ಮರೂನ್ ಕಲರ್ ಶೇಡಲ್ಲಿ ಸ್ಯಾರಿನ ನಾನು ಹೊಲಿಯೋಕ್ಕೆ ಹೋಗಬೇಕಿತ್ತು. ಬಟ್ ದೆನ್ ದೆಸೆಟ್ ತುಂಬ ಆರ್ಡರ್ಸ್ ಇದೆ, ಹೊಲ್ಕೊಡೋದಕ್ಕಾಗೋದಿಲ್ಲ ಅಂದರು. ಸೊ ಇನ್ನೇನು ಮಾಡೋದು, ನನ್ನ ಹತ್ರ ಎಷ್ಟೊಂದು ಸ್ಯಾರೀಸ್ ಇದೆ ಅಲ್ವಾ, ಸೊ ನೋಡೋಣ ಅಂತ ನಾನು ಬಂದುಬಿಟ್ಟೆ. ಸೊ ಹಬ್ಬದ ದಿನ ಒಂದು ಸಿಲ್ಕ್ ಸ್ಯಾರಿ, ಡಾರ್ಕ್ ಗ್ರೀನ್ ವಿತ್ ಡಾರ್ಕ್ ಬ್ರೌನ್ ಒಂದು ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋ ಥರ ಆಯಿತು, ತುಂಬ ಚೆನ್ನಾಗಿರುವಂಥ ಸ್ಯಾರಿ ಉಟ್ಕೊಳ್ಳೋ ಥರ ಆಯಿತು. ಆ್ಯಂಡ್ ದೆನ್ ಈ ಸಲ ಕೂಡ ಈ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದ್ರದ್ದು ಬ್ಲೌಸ್ ಹೇಳ್ದಂಗೆ ಫಿನಿಶಿಂಗ್ ಆಗಿರಲಿಲ್ಲ. ಹಾಗಾಗಿ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದ ಸ್ಯಾರಿ, ರೇಷ್ಮೆ ಸೀರೆ. ಇದು ನಾನು ನಿಮಗೆ ತೋರಿಸಿದ್ದು ರೇಷ್ಮೆ ಸೀರೆ, ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಯಾವಾಗಲೂ ಅಷ್ಟೇ, ಯಾವುದೇ ಈವೆಂಟ್ ಇದ್ದರೂ 1-2 ಸ್ಯಾರಿ ಎಕ್ಸ್ಟ್ರಾ ಹೊಲಿಸಿ. ಸೊ ಇದು ಹುಡುಗನ ಕಡೆಯವರು ಕೊಡಿಸ್ತಾರಲ್ಲ ಆ ಸೀರೆ ಎಲ್ಲ ಅವ್ರ ಜೊತೆ ಹೋದಾಗ ತೊಗೊಂಡಿದ್ದೆ. ಬಟ್ ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದು. ಅವ್ರು ಕೊಡಿಸಿದ್ದೆಲ್ಲ ಅವ್ರು ನೋಡೋ ಥರ ಹಾಕ್ಕೊಂಡೆ. ಶಪ್ರಕ್ಕೆ ಹೋಗೋವಾಗ ಒಂದು ಹಾಕ್ಕೊಂಡಿದ್ದೆ, ಲಗ್ನ ಕಟ್ಸೋವಾಗ ಅದೇ ಬಳೆ ಶಾಸ್ತ್ರಕ್ಕೊಂದು ಹಾಕಿದ್ದೆ. ಸೊ ಅವ್ರದ್ದೆಲ್ಲನೂ ನಾನು, ಅವ್ರು ಕೊಡಿಸಿರೋದೆಲ್ಲನೂ ಎಲ್ಲ ಈವೆಂಟ್ಸ್ಗೂ ಕವರ್ ಮಾಡಿದೆ. ಬಿಕಾಸ್ ಅವ್ರು ಖುಷಿ ಪಡ್ತಾರಲ್ಲ ನಾನು ಹಾಕ್ಕೊಂಡಾಗ, ಅವ್ರು ಕೊಡಿಸಿರೋದು ನಾನು ಹಾಕ್ಕೊಂಡ್ರೆ ಅವ್ರು ಖುಷಿ ಪಡ್ತಾರೆ ಅಂತ. ಬಟ್ ಇದು ನಾನು ತೊಗೊಂಡಿದ್ದು ನನ್ನ ದುಡ್ಡಲ್ಲಿ. ಇದು ಮತ್ತು ಇನ್ನೊಂದು ಎಕ್ಸ್ಟ್ರಾ ಸ್ಯಾರಿ ತೊಗೊಂಡಿದ್ದೆ. ಸೊ ಅದು ರೆಡ್ ಶೇಡಲ್ಲಿ, ಬಟ್ ಅದು ನನ್ನ ಫ್ರೆಂಡ್ ವೆಡ್ಡಿಂಗಿಗೆ ಹಾಕಿದ್ದೆ. ಸೊ ಹಾಗಾಗಿ ಯಾವತ್ತೂ ಉಡದೇ ಇರೋ ಸೀರೆ ಉಡಬೇಕು ಅಂತ ಅಂದ್ಬಿಟ್ಟಿದ್ದು. ಬಟ್ ಬ್ಲೌಸ್ ಲೂಸ್ ಆಗಿದೆ, ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಆಗಿರೋದ್ರಿಂದ. ಸೊ ಈ ಸೀರೆ ಸೆಲೆಕ್ಟ್ ಮಾಡಿದೆ. ಸೊ ಹಾಗೆ ಹೇಳೋದು, ನಾನು ಎಷ್ಟು ಪರ್ಟಿಕ್ಯುಲರ್ ಇದ್ದೀನೋ ದೇವ್ರ ವಿಚಾರದಲ್ಲಿ ಇದೇ ಥರ ಸೀರೆ ಉಡಿಸ್ಬೇಕು ಅಂತ, ದೇವರು ಕೂಡ ನನ್ನ ವಿಚಾರದಲ್ಲಿ ಅಷ್ಟೇ ಪರ್ಟಿಕ್ಯುಲರ್ ಇದ್ದಾರೆ. ದಟ್ ನನಗಿಷ್ಟು ಚೆನ್ನಾಗಿ ನೀನು ಪರ್ಟಿಕ್ಯುಲರ್ ಇರೋವಾಗ ನೀನು ಕೂಡ ಅಷ್ಟೇ ಚೆನ್ನಾಗಿರುವಂಥ ಸೀರೆನೇ ಉಡಬೇಕು ಅಂತ. ಇದು ತುಂಬ ಚೆನ್ನಾಗಿದೆ ಸೀರೆ. ಬಟ್ ದೆನ್ ಆದ್ರೂ ಪ್ರತಿ ಸಲ ಹೀಗೆ ಆಗುತ್ತೆ. ಹೋದ ವರ್ಷವೂ ಹೀಗೆ ಆಗಿತ್ತು, ಈ ವರ್ಷವೂ ಅಷ್ಟೇ. ಈ ಸೀರೆ ಫಿನಿಶಿಂಗ್ ಆಗಿಲ್ಲ ಅಂತ ನಾನು ಇವಾಗ ಈ ಸೀರೆ ಸೆಲೆಕ್ಟ್ ಮಾಡಿದೆ. ಸರಿ, ಈ ಸೀರೆ ಉಟ್ಕೊಳ್ಳೋಣ ಅಂತ ಇದನ್ನು ಸೆಲೆಕ್ಟ್ ಮಾಡಿದೆ. ಇದು ಕೂಡ ಸಿಲ್ಕ್ ಸ್ಯಾರಿ, ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್, ಮಲ್ಲೇಶ್ವರಂ ಬ್ರ್ಯಾಂಚಲ್ಲಿ ತೊಗೊಂಡಿದ್ದು. ಸೊ ಓಕೆ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಪೂಜೆ ಆಗಿದೆ, ಇವಾಗ ಮತ್ತೆ ಸಂಜೆ ಇನ್ನೊಂದ್ಸಲ ಪೂಜೆ ಮಾಡ್ತಿರ್ತಾರೆ ಕೆಳಗಡೆ ಆಲ್ರೆಡಿ. ಸೊ ಈಗ ನಾನು ರೆಡಿಯಾಗಿ ಸೀರೆ ಉಟ್ಕೊಂಡು ಎಲ್ಲರ ಮನೆಗೂ ಕುಂಕುಮ ಅರಿಶಿನಕ್ಕೆ ಹೋಗಿ ನಮ್ಮ ಮನೆಗೆ ಬರೋರ್ಗು ತುಂಬ ಹೋಲ್ ಹಾರ್ಟೆಡ್ ಆಗಿ ವೆಲ್ಕಮ್ ಮಾಡುವಂಥ ಸಮಯ. ಹಾಗೆ ನಮ್ಮನೆ ಲಕ್ಷ್ಮಿನೂ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಕಮೆಂಟ್ ಮಾಡಿ. ಹಾಗೆ ಸೀರೆ ಉಟ್ಕೊಂಡ್ಮೇಲೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಆರೋಗ್ಯ ಮುಖ್ಯ, ಆರೋಗ್ಯ ಜೊತೆಗೆ ಆಯುಷು, ಸಂತೋಷ ಮತ್ತು ದುಡ್ಡು ಪ್ರತಿಯೊಂದು ಸಿಗಲಿ, ಎಲ್ಲನೂ ಇಂಪಾರ್ಟೆಂಟು, ಒಂದೇ ಜೀವನ ಎಲ್ರಿಗೂ. ಸೊ ಎಲ್ಲರೂ ಖುಷಿಯಾಗಿರಿ. ಸೊ ಎಸ್, ನಾನು ರೆಡಿ ಆಗ್ತೀನಿ. ನಮ್ಮನೆ ಲಕ್ಷ್ಮಿ ರೆಡಿ ಮಾಡಿರೋಂಥ ಲಕ್ಷ್ಮಿನೂ ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆನಾ?
ಸೊ ಈ ಗೋಲ್ಡ್ ಬ್ಯಾಂಗಲ್ಸ್ ಹಾಕೊಳ್ಳೋಣ ಅಂತಿದ್ದೀನಿ. ಇದು ಎಕ್ಸ್ಕ್ಲೂಸಿವ್ ಡಿಸೈನ್. ಇದು ಇದೇ ಥರ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿದ್ದು. ನನ್ನ ಮದುವೆ ಟೈಮಲ್ಲಿ ನನಗೆ ನಾನೇ ಮಾಡಿಸ್ಕೊಂಡಿದ್ದು, ನನ್ನ ದುಡ್ಡಲ್ಲಿ ಮಾಡಿಸ್ಕೊಂಡಿರೋದು. ಯೂಶ್ವಲಿ ನನ್ನ ಹತ್ರ ಇರೋ ಪ್ರತಿಯೊಂದು ಜ್ಯುವೆಲ್ಲು ಅಷ್ಟೇ, ಒಂದು ನೆಕ್ಲೆಸ್, ಒಂದು ಇಯರಿಂಗ್ ಅಮ್ಮ ಕೊಡಿಸಿದ್ದು ಬಿಟ್ಟರೆ ಮಿಕ್ಕಿದೆಲ್ಲನೂ ನನ್ನ ದುಡ್ಡಲ್ಲೇ ನಾನು ಮಾಡಿಸ್ಕೊಂಡಿರೋದು. ಪ್ರತಿಯೊಂದು ಜ್ಯುವೆಲ್ಲು ಅಷ್ಟೇ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿ ಡಿಸೈನ್ಸ್. ಮತ್ತು ಇದು ಹೇಗೆ ಅಂದರೆ ಇನ್ನೂ 10-20 ಇಯರ್ಸ್ ಆದರೂ ಈ ಡಿಸೈನ್ಸ್ ಏನೋ ಔಟ್ ಆಫ್ ಫ್ಯಾಷನ್ ಆಗಿರಬಾರ್ದು. ಈ ಡಿಸೈನ್ ಟ್ರೆಂಡಲ್ಲೇ ಇರಬೇಕಂತ ಡಿಸೈನ್ಸ್ನ ನಾನು ಚೂಸ್ ಮಾಡಿ ಮಾಡಿಸ್ಕೊಳ್ಳೋದು. ಸೊ ಇದನ್ನು ಹಾಕ್ಕೊಳ್ಳೋಣ ಅಂತಿದ್ದೀನಿ. ತುಂಬ ಸ್ಪೆಷಲ್. ನನ್ನ ವೆಡ್ಡಿಂಗಿಗೆ ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದು ವೆಡ್ಡಿಂಗ್ ಟೈಮಲ್ಲಿ. ಆ್ಯಂಡ್ ಇದು ಗೋಲ್ಡ್ 4 ಬ್ಯಾಂಗಲ್ಸ್ ನೋಡಿ, ನನ್ನ ಕೈಗೆ ಹೀಗೆ ಕಾಣಿಸ್ತಿದೆ. ಸೊ ನಾನು ಯಾವಾಗಲೂ ಅಷ್ಟೇ ಗೋಲ್ಡ್ ಬ್ಯಾಂಗಲ್ಸ್ ಹಾಕಿದಾಗ ಮುಂದೆಗಡೆ ಬಳೆ ಹಾಕೇ ಇರ್ತೀನಿ, ಗಾಜಿನ ಬಳೆ. ಏನಕ್ಕೆ ಅಂತಂದರೆ ಇದು ಗೋಲ್ಡ್ ಬ್ಯಾಂಗಲ್ ಒಂದು ಸೈಜ್ ದೊಡ್ಡದು ಮಾಡಿಸ್ಕೊಂಡೆ. ಮದುವೆ ಆದಮೇಲೆ ಯೂಶ್ವಲಿ ಎಲ್ಲರೂ ದಪ್ಪ ಆಗ್ತಾರೆ ಅಂತ, ಮತ್ತು ಅದಕ್ಕೋಸ್ಕರ ಒಂದು ಸೈಜ್ ದೊಡ್ಡದು ಮಾಡಿಸಿರೋದ್ರಿಂದ ಕೈಯಿಂದ ಜಾರು ಬಿಡುತ್ತೆ ಅಂತ ಮುಂದೆ ನಾನು ಯಾವಾಗಲೂ ಒಂದು ಬಳೆ ಹಾಕಿರ್ತೀನಿ ಚಿಕ್ಕ ಸೈಜಿಂದು. ಬಟ್ ಈಗ ಇನ್ನೂ ಸಣ್ಣ ಆಗಿದ್ದೀನಲ್ಲ, ಹುಷಾರಾಗಿ ನೋಡ್ಕೊಳ್ಬೇಕು. ಈ ಥರ ಕಾಣಿಸ್ತಿದೆ ನೋಡಿ ನನ್ನ ಸೀರೆ. ಇದು ಈ ಕಲರು ಆ್ಯಂಡ್ ಬ್ಯಾಂಗಲ್ಸ್ ಇದು. ಆ್ಯಂಡ್ ಯಾ, ಸೊ ಈ ಸಲ ನಾನು ಇಯರಿಂಗ್ಸ್ ಹಾಕ್ಕೊಳ್ತಿದ್ದೀನಿ. ಜುಮ್ಕಿ ಹಾಕ್ಕೊಳ್ತಿದ್ದೆ ಯಾವಾಗ್ಲೂ, ಬಟ್ ಇದು ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಗೋಲ್ಡೇ, ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದು. ಗಟ್ಟಿಯಾಗಿದೆಯಮ್ಮ? ಹಾಕಿದ್ದೀನಿ. ಟೈಟಾಗಿರ್ಬೇಕು, ಬಂದ್ಬಿಡುತ್ತ ಮೇಲೆ. ಬರಲ್ಲ ನೋಡ್ಕೊಂತ ಇರಿ. ಚೆನ್ನಾಗಿದೆಲ್ಲ. ನೋಡಿ ಈ ಸೀರೆ ಉಟ್ಕೊಂಡಿದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಎಷ್ಟು ಲೈಟ್ ವೆಯ್ಟೆಡ್ ಆಗಿದೆ ಗೊತ್ತಾ. ಇದು ಸೆರಗು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯೂಶ್ವಲಿ ಎಲ್ಲ ಸ್ಯಾರೀಸ್ಗೂ ಒಂದು ಗೋಲ್ಡ್ ಕಾಂಬಿನೇಷನ್ ಬಂದುಬಿಡುತ್ತೆ, ಬಟ್ ನನ್ನ ಜಾಸ್ತಿ ಸಿಲ್ವರ್ ಕಾಂಬಿನೇಷನ್ ಏನು ಅಷ್ಟು ಇಷ್ಟಪಡೋದಿಲ್ಲ. ಬಟ್ ದೆನ್ ಈ ಸ್ಯಾರಿಗಂತೂ ಇದು ತುಂಬ ಪರ್ಫೆಕ್ಟ್ ಆಗಿದೆ. ಐ ಮೀನ್ ಕಲರ್ ಕಾಂಬಿನೇಷನ್ ಇರಬಹುದು ಅಥವಾ ಬ್ಲೌಸ್ ಕಲರ್ ಇರಬಹುದು, ಸೆರಗಿಗಿರಬಹುದು, ಇಟ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ತುಂಬ ತೆಳ್ಳಕ್ಕಿದೆ ಸೀರೆ ಮತ್ತು ತುಂಬ ಚೆನ್ನಾಗಿದೆ. ನಾನು ಈ ಥರ ಕುಚ್ಚು ಕಟ್ಸಿದ್ದೀನಿ, ತುಂಬ ಸಿಂಪಲಾಗಿ ಕುಚ್ಚು ಕಟ್ಸಿದ್ದೀನಿ, ಅದು ಕೂಡ ತುಂಬ ರಾಯಲಾಗಿ ಕಾಣಿಸ್ತಿದೆ. ಸೊ ಇದು ತುಂಬಾ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟೆಡ್ ಆಗಿದೆ. ಇದು ಉಟ್ಕೊಳ್ಳೋವರೆಗೂ ಉಟ್ಕೋಬೇಕಾ ಸಿಲ್ಕ್ ಸ್ಯಾರಿ ಅಂತ, ಉಟ್ಕೊಂಡ್ಮೇಲಂತೂ ಇದನ್ನು ನಾನು ಚೇಂಜ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ. ಎಷ್ಟೊತ್ತು ಬೇಕಾದರೂ ಕ್ಯಾರಿ ಮಾಡ್ಬೋದು, ಅಷ್ಟು ಪ್ರಿಟಿಯಾಗಿದೆ ಸೀರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ. ಇಷ್ಟು ದಿನ ಏನು ಮಾಡ್ತಿದ್ದೆ, ಯಾಕೆ ಉಟ್ಕೊಳ್ಲಿಲ್ಲ, ಆಲ್ರೆಡಿ 1.5 ಇಯರ್ ಆಯಿತು ತೊಗೊಂಡು, ಆ ಥರ ಫೀಲ್ ಮಾಡ್ತಿದ್ದೀನಿ. ಸೊ ಇವತ್ತು ಉಟ್ಕೊಂಡಿದ್ದು ತುಂಬಾ ಖುಷಿ ಆಯಿತು, ಮೊದಲನೇ ಬಾರಿಗೆ ಈ ಸೀರೆ ಉಟ್ಟಿದ್ದು. ಸೊ ಬ್ಲೌಸ್ ಒಂದು ಸ್ವಲ್ಪ ಟೈಟ್ ಮಾಡಿಸ್ಬೇಕಷ್ಟೇ. ತುಂಬ ಇಷ್ಟ ಆಯಿತು. ಹೇಗಿದೆ ಸೀರೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಒಂದಿಬ್ಬರು ಯಾರಾದರೂ ನಮ್ಮ ಸೀರೆ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಮಾಡಿಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಮಿಸ್ ಮೀ ಬ್ಲೆಸ್ ಮೀ, ಟೇಕ್ ಕೇರ್, ಬಾಯ್.